ಹಾಯ್, ವೆಲ್ಕಮ್ ಟು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ಏನು ಮುರಾರ್ಜಿ ಮತ್ತು ಆದರ್ಶ ಕಿತ್ತೂರಾಣಿ ಚೆನ್ನಮ್ಮ ಪ್ರವೇಶ ಪರೀಕ್ಷೆಗಳಿಗೆ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಟಾಪಿಕ್ ಬಂದು ಮ್ಯಾಥ್ಸ್, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ನವೋದಯ ತರಗತಿಗಳನ್ನು ಈಗಾಗಲೇ ನಾನು ರಿಮೈಂಡ್ ಮಾಡ್ತಾ ಇದ್ದೀನಿ. ಇದೇ ಏಪ್ರಿಲ್ ಅಂದರೆ ಮುಂಬರುವಂಥ ಏಪ್ರಿಲ್ 15ರಿಂದ ನವೋದಯ ತರಗತಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಇವತ್ತಿನ ಮ್ಯಾಥ್ಸ್ ಕ್ವಶನ್ಸ್, ಫಸ್ಟ್ ಕ್ವಶನ್ಸ್ ಏನಿದೆ, 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವೊಂದು ಹೊಂದಿರುವ ವ್ಯಾಸವು ಅಂತ ಕೊಟ್ಟಿದ್ದಾರೆ. ಎ ಸರ್ಕಲ್ whose ರೇಡಿಯಸ್ ಈಸ್ 3 ಸೆಂಟಿಮೀಟರ್ ಹ್ಯಾಸ್ ಎ ಡಯಾಮೀಟರ್ ಆಫ್. ನೋಡಿ, ಸರ್ಕಲ್ ಅಂತ ಅಂದಾಗ ಸರ್ಕಲ್ ಅಲ್ಲಿ ರೇಡಿಯಸ್ ಡಯಾಮೀಟರ್ ಬರುತ್ತೆ. ಸೊ ಇಲ್ಲಿ ನಾವು ಒಂದು ಸರ್ಕಲ್ ಅನ್ನು ತಗೊಳ್ತೀವಿ. ಸರ್ಕಲ್ ಅಲ್ಲಿ ಸೆಂಟರ್ ಪಾಯಿಂಟ್ ಇರುತ್ತೆ. ಸೊ ಇಲ್ಲಿಂದ ನಾವು ಒಂದು ಸೆಂಟರ್ ಪಾಯಿಂಟ್ ಇಂದ ಇಲ್ಲಿ ಲೈನ್ ಹೇಳಿರ್ತೀವಿ, ಇದನ್ನ ನಾವು ರೇಡಿಯಸ್ ಅಂತ ಕರಿತೀವಿ. ಸೊ ಇಲ್ಲಿ ರೇಡಿಯಸ್ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಸೊ ಕೇಳಿರೋದೇನು? ಡಯಾಮೀಟರ್ ಅನ್ನು ಕೇಳಿದ್ದಾರೆ. ಸೊ ಡಯಾಮೀಟರ್ ಏನಂತಂದ್ರೆ ರೇಡಿಯಸ್ಗಿಂತ ಡಯಾಮೀಟರು ಡಬಲ್ ಇರುತ್ತೆ, ಅಂದ್ರೆ ತ್ರಿಜ್ಯಕ್ಕಿಂತ ವ್ಯಾಸವು ತ್ರಿಜ್ಯದ 2ರಷ್ಟು ಇರುತ್ತದೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 2ರಷ್ಟು ಅಂದ್ರೆ ಈ ಲೈನ್ ಅನ್ನು ನಾವು ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂ ಮಾಡಿದಾಗ ಏನ್ ಸಿಕ್ಕುತ್ತೆ ನೋಡಿ. ಈಗ 3 ಇದೆ, 2ರಷ್ಟು ಅಂತ ಅಂದಾಗ ಇದಕ್ಕೆ ಪ್ಲಸ್ ಅನ್ನ ಆಡ್ ಮಾಡಿ, ಪ್ಲಸ್ ಅಷ್ಟನ್ನೇ ಆಡ್ ಮಾಡಿದಾಗ ಏನ್ ಸಿಕ್ಕುತ್ತೆ? 3 + 3 6 ಸೆಂಟಿಮೀಟರ್ ಆಯ್ತು. ಸೊ ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ, 6 ಸೆಂಟಿಮೀಟರ್. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2. 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ? 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ ಅಂತ ಕೇಳಿದೆ. ಹೌ ಮೆನಿ ಸೆಂಟಿಮೀಟರ್ಸ್ ಆರ್ ದೇರ್ ಇನ್ 9 ಮೀಟರ್ ಲೆಂತ್? ಸೊ ಒಂದು ಏನೋ ಒಂದು ಕ್ಲಾತ್ ಆಗಲಿ, ಒಂದು ಥ್ರೆಡ್ ಆಗಲಿ, ಒಂದು ಏನೋ ರೋಪ್ ಏನೋ ಕೊಟ್ಟಿದ್ದಾರೆ. ಸೊ ಅದೆಷ್ಟು ಮೀಟರ್ ಇದೆ? 9 ಮೀಟರ್ ಇದೆ ಅಂತೆ. ಸೊ ಅದು 9 ಮೀಟರ್ ಇದೆ, ಹಾಗಾದ್ರೆ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಕೇಳಿದ್ದಾರೆ. ಸೊ ಇದರದು 9 ಮೀಟರು, ಎಷ್ಟು ಸೆಂಟಿಮೀಟರ್ಸ್ ಇದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಗೊತ್ತಿಲ್ಲ ಅಂತ ಅಂದಾಗ ಹೈಯರ್ ಯೂನಿಟ್ ಇಂದ ಲೋಯರ್ ಯೂನಿಟ್ ಕೇಳಿದ್ರು ಅಂದ್ರೆ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀವಿ. ಸೊ ಇನ್ ಸಪೋಸ್ ಲೋಯರ್ ಯೂನಿಟ್ ಕೊಟ್ಟು ಹೈಯರ್ ಯೂನಿಟ್ ಕೇಳಿದ್ರೆ ಆಗ ನಾವು ಡಿವಿಷನ್ ಅನ್ನು ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಒಂದು ನಿಮಗೆ ಬೇಸಿಕ್ ಗೊತ್ತಿರಬೇಕು, 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಅದೇ ರೀತಿ ಇಲ್ಲಿಗೆ ನಮ್ಮ ಹತ್ರ ಇರೋದು ಎಷ್ಟು? 9 ಮೀಟರ್. ನಾನು ಹೇಳಿದೆ ನಿಮಗೆ, ಹೈಯರ್ ಯೂನಿಟ್ ಕೊಟ್ಟು ಲೋಯರ್ ಯೂನಿಟ್ ಕೇಳಿದಾಗ ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೋಬೇಕಂದ್ರೆ. ಸೊ 9 ಮೀಟರ್ ಇದೆ ಇಂಟು 100. ಸೊ 9 ಇಂಟು 100 900 ಮೀಟರ್, 900 ಸೆಂಟಿಮೀಟರ್, 900 ಸೆಂಟಿಮೀಟರ್. ಸೊ ಆಪ್ಷನ್ಸ್ ಅಲ್ಲಿ ಎ ನಲ್ಲಿ 90 ಇದೆ, ಆಪ್ಷನ್ ಬಿ ನಲ್ಲಿ ನಮಗೆ 900 ಸೆಂಟಿಮೀಟರ್ಸ್ ಇದೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್. 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆಯು. ಒಂದು 5 ಸೆಂಟಿಮೀಟರ್ ಮೆಜರ್ಮೆಂಟ್ ಇರ್ತಕ್ಕಂಥ, ಅಳತೆ ಇರ್ತಕ್ಕಂಥ ಒಂದು ಚೌಕವನ್ನ ಕೊಟ್ಟಿದ್ದಾರಂತೆ, ಅದರ ಸುತ್ತಳತೆಯನ್ನ ಕೇಳಿದ್ದಾರೆ. ಇಫ್ ಎ ಸ್ಕ್ವೇರ್ಸ್ ಲೆಂತ್ ಈಸ್ 5 ಸೆಂಟಿಮೀಟರ್ ಇಟ್ಸ್ ಪೆರಿಮೀಟರ್ ಈಸ್. ನೋಡಿ, ಪೆರಿಮೀಟರ್ ಅನ್ನ ಇನ್ನೂ ಒಂದು ವರ್ಡ್ ಅಲ್ಲಿ ಕೊಡ್ತಾರೆ ನಿಮಗೆ. ಏನಂತ ಕೊಡ್ತಾರೆ? ಸರ್ಕಂಫರೆನ್ಸ್ ಅಂತ ಕೊಡ್ತಾರೆ. ಅದೇ ಕನ್ನಡದಲ್ಲಿ ಕ್ಷೇತ್ರಫಲ ಅಂತ ಕೂಡ ಕೊಡ್ತಾರೆ. ಸೊ ಇಲ್ಲಿ ಒಂದು ಚೌಕ ಇದೆ, ಒಂದು ಚೌಕವನ್ನ ಕೊಟ್ಟಿದ್ದಾರೆ. ಈ ಚೌಕದ ಉದ್ದ ಎಷ್ಟಿದೆ ಅಂತಂದ್ರೆ 5 ಸೆಂಟಿಮೀಟರ್ ಇದೆ ಅಂತೆ. ಹಾಗಾದ್ರೆ ಇದ್ರ ಸುತ್ತಳತೆ, ಅದು ಬೌಂಡ್ರಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಒಂದು ಸೈಡ್ ನಮಗೆ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಸೊ ಪೆರಿಮೀಟರ್ ಅನ್ನ ಫೈಂಡ್ ಮಾಡ್ಬೇಕಾದ್ರೆ, ನಾವು ಸುತ್ತಳತೆಯನ್ನ ಫೈಂಡ್ ಮಾಡಬೇಕು ಅಂತ ಅಂದ್ರೆ ಪೆರಿಮೀಟರ್ ಇಸ್ ಈಕ್ವಲ್ ಟು 4 ಇಂಟು ಸೈಡ್ ಅನ್ನೋ ಒಂದು ಫಾರ್ಮುಲನ್ನ ಅಪ್ಲೈ ಮಾಡ್ತೀವಿ. 4 ಇಂಟು ಸೈಡ್, ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಬಾಹು. ಸೊ ಇಲ್ಲಿ ನಮಗೆ 4 ಇದೆ, ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. ಸೈಡ್ ಎಷ್ಟಿದೆ? ಒಂದು ಸೈಡ್ ನಮಗೆ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಇದೆ. ಸೊ 5 4 5 20. ಸೊ 20 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ನಮ್ಗೆ ಏನ್ ಸಿಕ್ತು? ಪೆರಿಮೀಟರ್ ಸಿಕ್ತು. ಪೆರಿಮೀಟರ್ ಎಷ್ಟಿದೆ? 20 ಸೆಂಟಿಮೀಟರ್. ಆಪ್ಷನ್ ಬಿ ನಲ್ಲಿದೆ, ಬಿ ರೈಟ್ ಆನ್ಸರ್. ಇದೇ ಕ್ವಶನ್ ನಲ್ಲೇ ಸ್ವಲ್ಪ ಚೇಂಜ್ ಮಾಡೋಣ. ಸೊ ಅದು ಕೂಡ ನಿಮಗೆ ಈ ತರ ಪ್ರಶ್ನೆಗಳು ಕೂಡ ಕೊಡ್ತಾರೆ. ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ ನಾವು ಕಂಡುಹಿಡ್ಕೊಂಡ್ವಿ, 20 ಸೆಂಟಿಮೀಟರ್ ಬಂತು ಪೆರಿಮೀಟರ್. ಸೊ ಅದೇ ಅಲ್ಲಿ ಏನಾದ್ರೂ ನಿಮಗೆ ಏರಿಯಾ ಕೊಟ್ರೆ
ಏರಿಯಾ ಫೈಂಡ್ ಮಾಡಿ ಅಂತ ಕೇಳಿದ್ರು ಅಂದ್ರೆ ಇದೇ ಚೌಕದ್ದು ನಾವು ಅವಾಗ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನಾಗುತ್ತೆ, ಏರಿಯಾ ಈಸ್ ಈಕ್ವಲ್ ಟು 4 ಇಂಟು ಏರಿಯಾ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್ ಇಂಟು ಸೈಡ್. ಸೊ ಸೈಡ್ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಒಂದು ಸೈಡ್ 5 ಸೆಂಟಿಮೀಟರ್, 5 5 25 ಆಯ್ತು. ಈಗ ಸ್ಕ್ವೇರ್ ನೋಡಿ, ಇಲ್ಲಿ ನಾವು ಏನು ಯೂನಿಟ್ಸ್ ಅನ್ನ ಇಲ್ಲಿ ಬರೆದ್ವಿ ಸೆಂಟಿಮೀಟರ್ ಬರುತ್ತೆ ಇಲ್ಲಿ ಪೆರಿಮೀಟರ್ ಅಲ್ಲಿ, ಬಟ್ ಏರಿಯಾದಲ್ಲಿ ಸ್ಕ್ವೇರ್ ಯೂನಿಟ್ಸ್ ಚೇಂಜ್ ಆಗುತ್ತೆ. ಸೊ ಏನಿದೆ ಇಲ್ಲಿ ಸೆಂಟಿಮೀಟರ್ ಇದೆ, ಸೊ ಈಗ ಇಲ್ಲಿ ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ, ಅಂದ್ರೆ ಚದುರ ಸೆಂಟಿಮೀಟರ್. ಸೊ ಅದು ಕೂಡ ಆಪ್ಷನ್ ಅಲ್ಲಿ 25 ಸೆಂಟಿಮೀಟರ್ ಇದೆ, ಬಟ್ ನಮ್ಗಿಲ್ಲಿ 25 ಸ್ಕ್ವೇರ್ ಸೆಂಟಿಮೀಟರ್. ನೋಡಿ, ಏರಿಯಾ ಮತ್ತು ಪೆರಿಮೀಟರ್ ನ ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ ಅಲ್ಲಿ ಕ್ವಶನ್ಸ್ಗಳು ತುಂಬಾ ಸಲ ಬರ್ತವೆ, ನವೋದಯದಲ್ಲಿ, ಸೈನಿಕಲ್ಲಿ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಬರ್ತವೆ ನಿಮಗೆ. ಸೊ ಇಲ್ಲಿ ಪೆರಿಮೀಟರ್ ಅನ್ನ ಫೈಂಡ್ ಮಾಡಬೇಕು ಅಂತಂದ್ರೆ 4 ಇಂಟು ಸೈಡ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇ ಏರಿಯಾ ಫೈಂಡ್ ಮಾಡಬೇಕು ಅಂದ್ರೆ ಸೈಡ್ ಇಂಟು ಸೈಡ್. ನಮಗೆ ಆನ್ಸರ್ ಅಲ್ಲಿ ಯೂನಿಟ್ಸ್ ಚೇಂಜ್ ಆಗುತ್ತೆ, ಸ್ಕ್ವೇರ್ ಯೂನಿಟ್ ಬರುತ್ತೆ ಇಲ್ಲಿ ಏರಿಯಾ ಫೈಂಡ್ ಮಾಡಿದಾಗ. ಓಕೆ, ಸೊ 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ ಎಷ್ಟಿದೆ, 20 ಸೆಂಟಿಮೀಟರ್. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಮೋರ್ ಕ್ವಶನ್. 20 ರಿಂದ 30 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವೇನು? ನೋಡಿ, ಸಂಖ್ಯಾ ಪದ್ಧತಿಗಳಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಇಲ್ಲಿ 20 ರಿಂದ 30 ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವೇನು ಅಂತ ಕೇಳಿದ್ದಾರೆ. ಫೈಂಡ್ ದ ಸಮ್ ಆಫ್ ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 20 ಅಂಡ್ 30. ಸೊ ಪ್ರೈಮ್ ನಂಬರ್ಸ್ಗಳು ಗೊತ್ತಿರಬೇಕು ನಿಮಗೆ. ಪ್ರೈಮ್ ನಂಬರ್ಸ್ ನೋಡಿ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗ್ತಿರ್ತವೆ. ಸೊ ಇಲ್ಲಿ 20 ಮತ್ತೆ 30 ನಡುವೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದ್ರೆ 23 ಮತ್ತೆ 29. ಆ ಎರಡು ಮಾತ್ರ ಅವಿಭಾಜ್ಯ ಸಂಖ್ಯೆಗಳು 20 ಮತ್ತೆ 30 ನಡುವೆ ಇರ್ತಕ್ಕಂಥದ್ದು. ಸೊ ಇವುಗಳ ಮೊತ್ತವನ್ನ ಕೇಳಿದರೆ, ಸಮ್ ಅನ್ನ ಕೇಳಿದರೆ, ಸೊ ಆಗ ನಾವು 23 ಪ್ಲಸ್ 29 ಅನ್ನ ಅಡಿಷನ್ ಮಾಡಬೇಕು. 9 ಪ್ಲಸ್ 3 12, 2 1 ಪ್ಲಸ್ 2 3 3 ಪ್ಲಸ್ 2 5, ಸೊ 52 ಬಂತು. ನಮಗೆ ಸಮ್ ಏನ್ ಬಂದಿದೆ ಅಂದ್ರೆ ಈ ಎರಡು ಅವಿಭಾಜ್ಯ ಸಂಖ್ಯೆಗಳು 20 ಮತ್ತೆ 30 ನಡುವೆ ಇರ್ತಕ್ಕಂಥ ಎರಡು ಅವಿಭಾಜ್ಯ ಸಂಖ್ಯೆಗಳಿದಾವೆ, 23 ಮತ್ತೆ 29. 23 and 29 ಆರ್ ದ ಪ್ರೈಮ್ ನಂಬರ್ಸ್ ಇನ್ ಬಿಟ್ವೀನ್ 20 and 30. ಸೊ ಸಮ್ ಅನ್ನು ನಾವು ಏನ್ ಫೈಂಡ್ ಮಾಡಿದ್ವಿ, 52 ಬಂತು. ಅದು ಆಪ್ಷನ್ ಬಿ ನಲ್ಲಿದೆ. ಸೊ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳ ಮೊತ್ತವೇನು ಅಂತ ಕೇಳಿದ್ದಾರೆ. ಸಮ್ ಆಫ್ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 3 ಇನ್ ದ ನಂಬರ್ 4378 ಈಸ್. ನೋಡಿ, ಈ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೇಲೆ ಕ್ವಶನ್ಸ್ಗಳು ತುಂಬಾ ಸಲ ರಿಪೀಟ್ ಆಗಿದ್ದಾವೆ. ನವೋದಯದಲ್ಲಂತೂ ಮಸ್ಟ್ ಅಂಡ್ ಶುಡ್ ಆಗಿ ಈ ತರ ಕ್ವಶನ್ಸ್ಗಳು ಇದ್ದೇ ಇರ್ತವೆ. ಸೊ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಅಂತ ಅಂದ್ರೆ, ಸೊ ಅಲ್ಲಿ ಯಾವ ನಂಬರ್ ಅನ್ನ ಕೊಟ್ಟಿದ್ದಾರೆ, ಸೊ 4378 ಅನ್ನೋ ಒಂದು ನಂಬರ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮುಖ ಬೆಲೆ ಫೇಸ್ ವ್ಯಾಲ್ಯೂ ಅಂತ ಕೇಳಿದ್ರೆ ಅದರ ವ್ಯಾಲ್ಯೂ ಅಂದ್ರೆ ಅದು ಒಂದ್ಸಲಾಗಲಿ 10s 100 1000 crore ಯಾವ ಪ್ಲೇಸ್ ಅಲ್ಲಾದ್ರೂ ಇರಲಿ, ಅದರ ವ್ಯಾಲ್ಯೂ ಏನಾಗಿರುತ್ತೆ, ಯಾವ ನಂಬರ್ ಇರುತ್ತೆ ಅದೇ ವ್ಯಾಲ್ಯೂ ಆಗಿರುತ್ತೆ. ಸಪೋಸ್ ಈಗ 3 ಅಂತ ಕೊಟ್ಟಿದ್ದಾರೆ, ನಮಗೆ ಮುಖ ಬೆಲೆ ಕೇಳಿದ್ದಾರೆ, ಫೇಸ್ ವ್ಯಾಲ್ಯೂ ಕೇಳಿದ್ದಾರೆ. ಫೇಸ್ ವ್ಯಾಲ್ಯೂ ನೋಡಿ ಇಲ್ಲಿ 3 100 ಪ್ಲೇಸ್ ಅಲ್ಲಿ ಇದೆ. 3 100 ಪ್ಲೇಸ್ ಅಲ್ಲಿ ಇದ್ರೂ ಕೂಡ ಅದರ ಫೇಸ್ ವ್ಯಾಲ್ಯೂ ಏನಾಗಿದೆ, ಮುಖ ಬೆಲೆ 3ನೇ ಇರುತ್ತೆ, ಯಾವುದೇ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಸೊ ಅದೇ ನೋಡಿ, ಈಗ ನಮಗೆ ಅದೇ 3ರ ಸ್ಥಾನ ಬೆಲೆಯನ್ನ ಕೇಳಿದರೆ, ಈಗ ಅದರ ಸ್ಥಾನ ಬೆಲೆ ನೋಡ್ತೀವಿ, ಫೇಸ್ ವ್ಯಾಲ್ಯೂ ಅನ್ನು ನೋಡ್ತೀವಿ. ನಾನು PV ಅಂತ ಬರೆದಿದ್ದೀನಿ. PV ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಸ್ಥಾನ ಬೆಲೆ, FV ಅಂದ್ರೆ ಫೇಸ್ ವ್ಯಾಲ್ಯೂ. ಸೊ 3 ಯಾವುದರ ಪ್ಲೇಸ್ ಅಲ್ಲಿ ಇದೆ, 3 100 ನ ಪ್ಲೇಸ್ ಅಲ್ಲಿ ಇದೆ. ನೋಡಿ, 1s 10s 100 ಪ್ಲೇಸ್ ಅಲ್ಲಿ ಇದೆ 3. ಸೊ ಹಾಗಾದ್ರೆ ಅದರ ವ್ಯಾಲ್ಯೂ ಏನಾಯ್ತು, ಈಗ ನಮ್ಗೆ 300 ಆಯ್ತು. ಸೊ ಇಲ್ಲಿ ಕೇಳಿರೋದು ನಮ್ಗೇನು, ಸಮ್ ಅನ್ನ ಕೇಳಿದರೆ, ಮೊತ್ತವನ್ನ ಕೇಳಿದರೆ, ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೊತ್ತ, ಫೇಸ್ ಸಮ್ ಆಫ್ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ. ಸೊ ನಮಗೆ ಫೇಸ್ ವ್ಯಾಲ್ಯೂ ಎಷ್ಟಿದೆ, 3 ಇದೆ. ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ, 300 ಇದೆ. ಸೊ ಅವೆರಡರ ಮೊತ್ತ ಸಮ್ ಅನ್ನ ಕೇಳಿರೋದು. ಸಮ್ ಅಂತ ಅಂದ್ರೆ 303 ಬಂತು. ಆಪ್ಷನ್ ಸಿ ನಲ್ಲಿದೆ. ಇದೇ ಕ್ವಶನ್ಸ್ ಇನ್ನು ಡಿಫರೆನ್ಸ್ ಕೇಳಬಹುದು ನಿಮಗೆ.
ಸೊ ನಮಗೆ ಸೇಮ್ ಇದೇ ಮೆಥಡ್ ಅನ್ನೇ ಮಾಡ್ಕೊಳ್ಳಿ ನೀವೀಗ. ಸೊ ಇಲ್ಲಿ ಅಡಿಷನ್ಸ್ ಅನ್ನ ಮಾಡಿದ್ವಿ, ಇದರ ಡಿಫ್ರೆನ್ಸ್ ಕೇಳಿದ್ರು ಅಂದ್ರೆ ನೋಡಿ, ಫೇಸ್ ವ್ಯಾಲ್ಯೂ ನಾವು ಫಸ್ಟ್ ಬರೆಯೋದಿಲ್ಲ, ಫಸ್ಟ್ ಪ್ಲೇಸ್ ವ್ಯಾಲ್ಯೂನು ಬರ್ಕೋಬೇಕು, ಯಾಕಂದ್ರೆ ಗ್ರೇಟರ್ ನಂಬರ್ ಅನ್ನು ಬರ್ಕೋಬೇಕು. ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ? 300 ಇದೆ. ಫೇಸ್ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಸೊ ಎರಡರ ಡಿಫ್ರೆನ್ಸ್ ಕೇಳಿದ್ರೆ, ಡಿಫ್ರೆನ್ಸ್ ವ್ಯತ್ಯಾಸವನ್ನ ಕೇಳಿದ್ರೆ 297 297 ಆಯ್ತು. ಸೊ 297 ಡಿಫ್ರೆನ್ಸ್ ಆಯ್ತು. ನೋಡಿ, ಎರಡು ಕ್ವಶನ್ ಅಲ್ಲಿ ನಿಮಗೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್, ಸಮ್ ಕೇಳಿದಾಗ ಏನ್ ಮಾಡಬೇಕು, ಡಿಫ್ರೆನ್ಸ್ ಕೇಳಿದಾಗ ಏನ್ ಮಾಡಬೇಕು ಅನ್ನೋದು ಎರಡು ಹೇಳ್ಕೊಟ್ಟಿದ್ದೀನಿ. ಮತ್ತೆ ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ನೋಡಿ ತುಂಬಾ ಕ್ವಶನ್ಸ್ಗಳು ಬರ್ತವೆ ಈ ಟಾಪಿಕ್ ಮೇಲೆ, ಇಂಪಾರ್ಟೆಂಟ್ ಟಾಪಿಕ್ ಇದು. ಫೇಸ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ಲೇಸ್ ವ್ಯಾಲ್ಯೂ ಸ್ಥಾನ ಬೆಲೆ ಅಂದ್ರೆ ಅದು ಯಾವ ಸ್ಥಾನದಲ್ಲಿದೆ ಅದರ ವ್ಯಾಲ್ಯೂಯನ್ನು ನೀವು ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಫೇಸ್ ವ್ಯಾಲ್ಯೂ ಮುಖ ಬೆಲೆ ಕೇಳಿದ್ರೆ ಅಂದ್ರೆ ಅದು ಯಾವುದೇ ಪ್ಲೇಸ್ ಅಲ್ಲಿ ಇರಲಿ ಅದರ ಮುಖ ಬೆಲೆ ಅದೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. 178 ಡಿಗ್ರಿ ಎನ್ನುವುದು ಡ್ಯಾಶ್ ಕೋನವಾಗಿದೆ. An angle of 178 degree is what? So option A obtuse angle, option B acute angle, option C right angle, option D straight angle. ವಿಶಾಲ ಕೋನ, ಲಘು ಕೋನ, ಲಂಬ ಕೋನ, ಸರಳ ಕೋನ. ಸೊ ಕೋನಗಳು ಆಂಗಲ್ಸ್ ಅಂತ ಬಂದಾಗ ಅದರ ಟೈಪ್ಸ್ ಆಫ್ ಆಂಗಲ್ಸ್ ಗೊತ್ತಿರಬೇಕು ನಿಮಗೆ. ಸೊ ಅಲ್ಲಿ ನಾವು ಆಂಗಲ್ಸ್ ಗಳನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ ಅವುಗಳ ಮೆಜರ್ಮೆಂಟ್ ಮೇಲೆ. ಸೊ ಹೇಗೆ ಅಂತ ಅಂದ್ರೆ ನೋಡಿ, 0 ಡಿಗ್ರಿಯಿಂದ ಬಿಲೋ 90 ಡಿಗ್ರಿ ಒಳಗೆ, ಬಿಲೋ 90 ಡಿಗ್ರಿ ಇದೆ ಅಂತ ಅಂದ್ರೆ ಅದನ್ನು ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ, ಲಘು ಕೋನ ಅಂತ ಕರಿತೀವಿ. ಅಕ್ಯೂಟ್ ಆಂಗಲ್ ಬಿಲೋ 90 ಡಿಗ್ರಿ, 0 to 90 ಡಿಗ್ರಿ. ಸಪೋಸ್ ಈ ತರ ಮಧ್ಯದಲ್ಲಿ 45 ಡಿಗ್ರಿ, 65 ಡಿಗ್ರಿ, 72 ಡಿಗ್ರಿ, 38 ಡಿಗ್ರಿ ಈ ರೀತಿ ಬಂದಾಗ ಅದನ್ನು ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಸೊ ಅದೇ ನೆಕ್ಸ್ಟ್ ಎಕ್ಸಾಕ್ಟ್ 90 ಡಿಗ್ರಿ ಇದೆ ಅಂತ ಅಂದ್ರೆ, ಎಕ್ಸಾಕ್ಟ್ 90 ಡಿಗ್ರಿ ಅದನ್ನು ನಾವು ರೈಟ್ ಆಂಗಲ್ ಅಂತ ಕರಿತೀವಿ. ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ರೈಟ್ ಆಂಗಲ್, ಲಂಬ ಕೋನ ಅಂತ ಕರಿತೀವಿ. ಸೊ ಅಬೋವ್ 90 ಡಿಗ್ರಿ, ಸೊ ನಾನು ನಿಮಗೆ ಇಲ್ಲಿ ಸಿಂಬಲ್ಸ್ ಗಳನ್ನ ಹಾಕ್ತೀನಿ, ಬಿಲೋ ಅಂತ ಹೇಳಿ ಡೌನ್ ಮಾಡ್ತೀನಿ. ಇಲ್ಲಿ ನೋಡಿ, ಅಬೋವ್ 90 ಡಿಗ್ರಿ, ಬಿಲೋ 180 ಡಿಗ್ರಿ ಇದೆ ಅಂತ ಅಂದ್ರೆ, ಅಬೋವ್ 90 ಡಿಗ್ರಿ ಬಿಲೋ 180 ಡಿಗ್ರಿ ಇದೆ ಅಂತಂದ್ರೆ ಅದನ್ನ ನಾವು ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಅಬೋವ್ 90 ಡಿಗ್ರಿ ಬಿಲೋ 180 ಡಿಗ್ರಿ ಇದೆ ಅಂದ್ರೆ ಅದನ್ನ ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಸೊ ಈಗ ಗೊತ್ತಾಗ್ತಿದೆ ನಿಮಗೆ, ಕ್ವಶನ್ಸ್ ಆನ್ಸರ್ ಗೊತ್ತಾಗಿದೆ ಅನ್ಕೊಳ್ತೀನಿ. 138 ಡಿಗ್ರಿ, 142 ಡಿಗ್ರಿ, 164 ಡಿಗ್ರಿ, 168 ಡಿಗ್ರಿ, 178 ಡಿಗ್ರಿ, 172 ಡಿಗ್ರಿ. ನೋಡಿ ಈಗ ಗೊತ್ತಾಯ್ತು ನಿಮಗೆ ಯಾವ್ದಾಗಾದ್ರೆ ಇಲ್ಲಿ ಅಂತ ಗೊತ್ತಾಗಿದೆ. 178 ಡಿಗ್ರಿ 90 to 180 ಬಿಟ್ವೀನ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಅಬ್ಟ್ಯೂಸ್ ಆಂಗಲ್, ವಿಶಾಲ ಕೋನ ಅಂತ ಕರಿತೀನಿ ಅದನ್ನು. ಸೊ ಅದ್ರ ಮುಂದೆ ಇನ್ನೂ ಕೂಡ ನಿಮಗೆ ಅಬೋವ್ 180 ಡಿಗ್ರಿ, ಅಬೋವ್ 180 ಡಿಗ್ರಿ, ಬಿಲೋ 360 ಡಿಗ್ರಿ, ಬಿಲೋ 360 ಡಿಗ್ರಿ ಇದೆ ಅಂದ್ರೆ ಅದನ್ನು ನಾವು ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ರಿಫ್ಲೆಕ್ಸ್ ಆಂಗಲ್, ಸರಳಾಧಿಕ ಕೋನ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಇನ್ನೊಂದು ಗೊತ್ತಿರಬೇಕಿತ್ತು ನಿಮಗೆ, ಎಕ್ಸಾಕ್ಟ್ 180 ಡಿಗ್ರಿ, ಎಕ್ಸಾಕ್ಟ್ 180 ಡಿಗ್ರಿ ಇದೆ ಅಂದ್ರೆ ನಾವು ಅದನ್ನ ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ, ಸರಳ ಕೋನ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ನಲ್ಲಿ ಇದೆ ನೋಡಿ, ಅದು ಸರಳ ಕೋನ. ಬಟ್ ಇಲ್ಲಿ ಅಬೋವ್ 180 ಡಿಗ್ರಿ ಬಿಲೋ 360 ಡಿಗ್ರಿ ಇದೆ ಅಂದ್ರೆ ಅದನ್ನ ನಾವು ರಿಫ್ಲೆಕ್ಸ್ ಆಂಗಲ್, ಸರಳಾಧಿಕ ಕೋನ ಅಂತ ಕರಿತೀವಿ. ಸೊ ಎಕ್ಸಾಕ್ಟ್ 360 ಡಿಗ್ರಿ ಇತ್ತು ಅಂದ್ರೆ ಅದನ್ನ ಕಂಪ್ಲೀಟ್ ಆಂಗಲ್ ಅಂತ ಕರಿತೀವಿ, ಕಂಪ್ಲೀಟ್ ಆಂಗಲ್. ಸೊ ಆಂಗಲ್ಸ್ ಅಲ್ಲಿ ಕ್ವಶನ್ಸ್ ಗಳು ನೋಡಿ ಹೇಗೆ ಬರುತ್ತೆ, ಇದರಲ್ಲಿ ಯಾವ ತರ ಬೇಕಾದ್ರೂ ಕೊಡಬಹುದು, ನಿಮಗೆ ಕೇಳಬಹುದು. ಸೊ ಇಲ್ಲಿ ಕೇಳಿದ್ರು 178 ಡಿಗ್ರಿ ಅನ್ನೋದು ಕೇಳಿದ್ರು. ಸೊ ಅದು ನಮಗೆ ವಿಶಾಲ ಕೋನ, ಅಬ್ಟ್ಯೂಸ್ ಆಂಗಲ್ ಆಗುತ್ತೆ. ಯಾಕಂದ್ರೆ ಇನ್ ಬಿಟ್ವೀನ್ ಬಿಲೋ 180 ಡಿಗ್ರಿ ಅಬೋವ್ 90 ಡಿಗ್ರಿ ಮಧ್ಯದಲ್ಲಿ ಬರುತ್ತೆ. ಸೊ ಅದನ್ನು ನಾವು ಆ ತರ ಡಿಗ್ರಿ ಕೋನಗಳನ್ನು ನಾವು ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸಿಂಪ್ಲಿಫೈ 2 plus 2 division 2 plus 2 into 2 plus 2 minus 2 ಅನ್ನು ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಸಿಂಪ್ಲಿಫೈ ಮಾಡಬೇಕು ನೋಡಿ, ಈ ತರ ಮಿಕ್ಸ್ಡ್ ಆಪರೇಷನ್ಸ್ಗಳು ಬಂದಾಗ ನಾವು ಒಂದು ರೂಲ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾವು ಅಡಿಷನ್ಸ್ ಕೊಟ್ಟಾಗ ಒಂದೇ
ಮಾಡ್ತೀವಿ, ಸಬ್ಟ್ರಾಕ್ಷನ್ ಕೊಟ್ಟರೆ ಮಾಡ್ತೀವಿ. ಬಟ್ ಅಡಿಷನ್ ಸಬ್ಟ್ರಾಕ್ಷನ್ಸ್ ಮಿಕ್ಸ್ ಆಗಿ ಬಂದಾಗ ಫಸ್ಟ್ ಯಾವ್ದು ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಅದಕ್ಕೆ ಒಂದು ರೂಲ್ ಇದೆ ನಮ್ಮ ಮ್ಯಾಥ್ಸಲ್ಲಿ. ಸೊ ಅದನ್ನು ನಾವು ಬೋರ್ಡ್ಮಾಸ್ ರೂಲ್ ಅಂತ ಕರಿತೀವಿ. ಸೊ ಬೋರ್ಡ್ಮಾಸ್ ರೂಲು, ಇಲ್ಲಿ ಬೋರ್ಡ್ಮಾಸ್ ಅಲ್ಲಿ ಬ್ರಾಕೆಟ್ಸ್ ಇದ್ದಾಗ ನೀವು ಬೋರ್ಡ್ಮಾಸ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ. ನಮ್ಗೆ ಇಲ್ಲಿ ಯಾವುದೇ ಬ್ರಾಕೆಟ್ಸ್ ಇಲ್ಲ, ಆಗ ಡಿ ಮಾಸ್ ಅಂತ ಹೇಳ್ಬಿಟ್ಟು ರೂಲ್ ಅನ್ನ ಅಪ್ಲೈ ಮಾಡೋಣ. ಸೊ ಡಿ ಮಾಸ್ ರೂಲ್ ಅಂದ್ರೆ ಫಸ್ಟ್ ಡಿವಿಷನ್ ಅನ್ನ ನೀವು ಆಪರೇಷನ್ಸ್ ಮಾಡಬೇಕು, ನೆಕ್ಸ್ಟ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಆಫ್ಟರ್ ಅಡಿಷನ್, ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು ಮಾಡಬೇಕಾಗಿರತಕ್ಕಂಥದ್ದು ಡಿವಿಷನ್. ಸೊ ಕೊಟ್ಟಿರ್ತಕ್ಕಂಥ ಪ್ರಶ್ನೆನ ಬರ್ಕೊಳ್ಳೋಣ. 2 + 2 ಡಿವಿಷನ್ 2 ಪ್ಲಸ್ 2 ಮಲ್ಟಿಪ್ಲಿಕೇಶನ್ 2 ಪ್ಲಸ್ ಅಗೈನ್ 2 ಮೈನಸ್ 2 ಇದೆ. ಸೊ ಫಸ್ಟ್ ನಾವೀಗ ಡಿವಿಷನ್ ಅನ್ನು ಮಾಡಬೇಕು. ಸೊ ಡಿವಿಷನ್ ಅಂತಂದ್ರೆ ಇಲ್ಲಿರ್ತಕ್ಕಂಥ ಆಪರೇಷನ್ ಬರ್ಕೋಬೇಕು. ನೆಕ್ಸ್ಟ್ ರಿಮೈನಿಂಗ್ ಇರೋದನ್ನ ಆಸ್ ಇಟ್ ಈಸ್ ಲೆಫ್ಟ್ ರೈಟ್ ಅಲ್ಲಿ ಏನಿದೆ ಅದಾಗೆ ಬರ್ಕೊಳ್ಳೋಣ. ಸೊ ಫಸ್ಟ್ 2 ಪ್ಲಸ್ ಹಾಗೆ ಬರ್ಕೊಂಡೆ ನೋಡಿ, 2 ಇಂದ 2 ಅನ್ನ ಡಿವಿಷನ್ ಮಾಡಿದ್ರೆ ನಮಗೆ 1 ಬರುತ್ತೆ. ಸೊ ಕೋಶೆಂಟ್ 1 ಬಂತು. ಸೊ ಪ್ಲಸ್ 2 ಇಂಟು 2 ಪ್ಲಸ್ 2 ಮೈನಸ್ 2 ಆಯಿತು. ಸೊ ನೆಕ್ಸ್ಟ್ ಈಗ ಡಿವಿಷನ್ ಆಫ್ಟರ್ ಮಲ್ಟಿಪ್ಲಿಕೇಶನ್, ಅಂದ್ರೆ ಈ ಆಪರೇಷನ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಅದನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಅಲ್ಲಿ. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಅಂದ್ರೆ ಈ ಎರಡನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಆಗ 2 ಪ್ಲಸ್ 1 ಪ್ಲಸ್ 2 ಪ್ಲಸ್ 2 ಇಂಟು 2 4 ಪ್ಲಸ್ 2 ಮೈನಸ್ 2. ಸೊ ನೆಕ್ಸ್ಟ್ ಈಗ ಅಡಿಷನ್ಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ಆಫ್ಟರ್ ಇರೋದು ಅಡಿಷನ್ಸ್. 2 ಪ್ಲಸ್ 1 3, 3 ಪ್ಲಸ್ 4 7, 7 ಪ್ಲಸ್ 2 9. ಸೊ 9 ಇದೆ, ಮೈನಸ್ 2 ಆಯಿತು. ಸೊ ಲಾಸ್ಟ್ ಅಲ್ಲಿ ನಾವು ಸಬ್ಟ್ರಾಕ್ಷನ್ ಅನ್ನ ಮಾಡ್ತಾ ಇದ್ವಿ. 9 ಮೈನಸ್ 2 7. ಸೊ 7 ಈಸ್ ದ ಆನ್ಸರ್. ನೋಡಿ, ಬೋರ್ಡ್ಮಾಸ್ ರೂಲ್ ಮಿಕ್ಸ್ಡ್ ಆಪರೇಷನ್ಸ್ ಕೊಟ್ಟಾಗ ನೀವು ಇದೇ ರೂಲ್ ಅನ್ನು ಅಪ್ಲೈ ಮಾಡಬೇಕು. ನಿಮಗೆ ಇನ್ ಕೇಸ್ ಏನಾದರೂ ಬ್ರಾಕೆಟ್ಸ್ ಕೊಟ್ಟರು ಅಂದ್ರೆ ಫಸ್ಟ್ ಅಲ್ಲಿ ನಾವು ಬ್ರಾಕೆಟ್ಗಳನ್ನು ರಿಮೂವ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಅದೇ ರೀತಿ ಒಂದು ಕ್ವಶನ್ಸ್ ತಗೊಳ್ತೀನಿ, ಆ ಥರ ನಿಮಗೆ ಮೊರಾರ್ಜಿನಲ್ಲಿ ಕೇಳಿಲ್ಲ, ನವೋದಯದಲ್ಲಿ ಈ ಟಾಪಿಕ್ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಡಿಮಾಸ್ ರೂಲಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾರೆ. ಸೊ ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾದ್ರೆ ಫಸ್ಟ್ ಡಿವಿಷನ್ ಮಾಡಬೇಕು. ಸೊ ಫಸ್ಟ್ ಇವೆರಡನ್ನು ಅಡಿಷನ್ ಮಾಡಿಕೊಂಡು 2 + 2 4 ಅನ್ನ ಮತ್ತೆ 2 ಇಂದ ಡಿವೈಡ್ ಮಾಡಿ ಈ ರೀತಿ ಮಾಡೋದಲ್ಲ. ಸಿಸ್ಟಮೆಟಿಕ್ ಆಗಿ ರೂಲ್ ಏನಿದೆ ಅದೇ ರೂಲ್ ಪ್ರಕಾರ ಮಾಡಬೇಕಾಗುತ್ತೆ. ಫಸ್ಟ್ ಡಿವಿಷನ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಅಡಿಷನ್, ಲಾಸ್ಟ್ ಅಲ್ಲಿ ಸಬ್ಟ್ರಾಕ್ಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ನಾವು ಇಲ್ಲಿ ಸಾಲ್ವ್ ಮಾಡಿದಾಗ ಆನ್ಸರ್ 7 ಬಂದಿದೆ, ಅದು ಆಪ್ಷನ್ ಬಿ ನಲ್ಲಿದೆ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಕೊನೆವರೆಗೂ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಇವತ್ತು ನಿಮಗೆ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಆನ್ಸರ್ಸ್ಗಳನ್ನ ಕಮೆಂಟ್ ಮಾಡಬೇಕಾಗುತ್ತೆ ನೀವು. ಓಕೆ, ಸೊ ಒಂದಷ್ಟು ಕ್ವಶನ್ಸ್ಗಳನ್ನ ಹೋಮ್ವರ್ಕ್ ಟೈಪಲ್ಲಿ ಕೊಡ್ತೀನಿ ನಿಮಗೆ. ಸೊ ಅವುಗಳನ್ನು ನೀವು ಆನ್ಸರ್ಸ್ ಮಾಡಿ ನಿಮ್ಮ ಆನ್ಸರ್ಸನ್ನು ಕಮೆಂಟ್ ಮಾಡಬೇಕಾಗತ್ತೆ ಯೂಟ್ಯೂಬಲ್ಲಿ. ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ 8ರಲ್ಲಿ ಏನಿದೆ, 4 ಪೆನ್ಸಿಲ್ಗಳ ಬೆಲೆ Rs16 ಆದರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಫ್ ದ ಕಾಸ್ಟ್ ಆಫ್ 4 pencils is 16 rupees, then what's the cost of 1 pencil? ನಿಮಗೆ ನಾನು ಆವಾಗಲೇ ಒಂದು ಕ್ವಶನ್ಸ್ 9 ಸೆಂಟಿಮೀಟರ್ಸ್ ಮತ್ತೆ ಮೀಟರ್ ಅಂತ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಹೈಯರ್ ಯೂನಿಟ್ ಇಂದ ಲೋಯರ್ ಯೂನಿಟ್ಗೆ ಏನು ಮಾಡಬೇಕು, ಲೋಯರ್ ಯೂನಿಟ್ ಇಂದ ಹೈಯರ್ ಯೂನಿಟ್ಗೆ ಏನು ಮಾಡಬೇಕು ಅಂತೇಳಿ. ಸೊ ಈಗ ಇಲ್ಲಿ ಅಷ್ಟೇ ನೋಡಿ, 4 ಪೆನ್ಸಿಲ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 16 rupees ಅಂತೆ. 1 ಪೆನ್ಸಿಲ್ನ ವ್ಯಾಲ್ಯೂ ಬೇಕು ನಮಗೆ. ನೋಡಿ, ಇಲ್ಲಿ ಮೋರ್ ಕೊಟ್ಟು ನಮಗೆ 1 ಕೇಳಿದಾಗ ನಾವು ಡಿವಿಷನ್ ಅನ್ನ ಮಾಡ್ತೀವಿ. ಸೊ ಅದೇ ಮೋರ್ ಕೊಟ್ಟು 1 ಕೇಳಿದಾಗ ಮಲ್ಟಿಪ್ಲಿಕೇಶನ್, ಸಾರಿ, ಇಲ್ಲಿ ಮೋರ್ ಕೊಟ್ಟಿದ್ದಾರೆ, ಮೋರ್ ಕೊಟ್ಟು 1 ಕೇಳಿದಾರೆ ಅಂದಾಗ ಡಿವಿಷನ್ ಅನ್ನ ಮಾಡಬೇಕಾಗತ್ತೆ ನಾವು. ಸೊ ಇಲ್ಲಿ 4 ಪೆನ್ಸಿಲ್ ವ್ಯಾಲ್ಯೂ ಕೇಳಿರೋದು ಕೊಟ್ಟಿರೋದು, 1 ಪೆನ್ಸಿಲ್ ಕೇಳಿದಾರೆ ಅಂದ್ರೆ ನಾವು ಡಿವಿಷನ್ ಮಾಡಬೇಕು. ಸೊ ಈಗ ನಮಗೆ ಕೊಟ್ಟಿರೋದು ಎಷ್ಟು ಪೆನ್ಸಿಲ್ಸ್ ಇದೆ, 4 ಪೆನ್ಸಿಲ್ನ ಕಾಸ್ಟ್ ಎಷ್ಟಿದೆ, 16 rupees ಇದೆ. ಸೊ ನಮಗೆ ಎಷ್ಟು ಪೆನ್ಸಿಲ್ನ ಕಾಸ್ಟ್ ಬೇಕು, 1 ಪೆನ್ಸಿಲ್ನ ಕಾಸ್ಟ್ ಬೇಕು, ಗೊತ್ತಿಲ್ಲ. ಸೊ ಆಗ ನಾವೇನ್ ಮಾಡಬೇಕು, 4 ಪೆನ್ಸಿಲ್ಸ್ ಏನಿದಾವೆ ನಮ್ಮಲ್ಲಿ, ಆ ಪೆನ್ಸಿಲ್ನ ಪ್ರೈಸ್ ಅನ್ನ ಡಿವಿಷನ್ ಮಾಡಿ. ಸೊ 4 ಇಂದ 16 ಅನ್ನ ಡಿವಿಷನ್ ಮಾಡಿದ್ರೆ 4 1 ಜಾ 4, 4 4 ಜಾ 16. ಸೊ 1 ಪೆನ್ಸಿಲ್ನ ವ್ಯಾಲ್ಯೂ ಏನು ಬಂತು, 16 rupees, 4 rupees ಬಂತು. 4 ಪೆನ್ಸಿಲ್ ವ್ಯಾಲ್ಯೂ 16 rupees ಆದರೆ 1 ಪೆನ್ಸಿಲ್ನ ವ್ಯಾಲ್ಯೂ ಎಷ್ಟು ರೂಪಿ, 4 rupees. ಸೊ ಆಪ್ಷನ್ ಏನಲ್ಲಿದೆ. ಇನ್ ಕೇಸ್ ಇಲ್ಲೇನಾದ್ರೂ ನಿಮಗೆ
ಚೇಂಜ್ ಕೊಟ್ಟಿದ್ರು ಅಂದರೆ ಇಲ್ಲಿ ಪ್ರೈಸಸ್ ಅನ್ನ ಜಾಸ್ತಿ ಕೊಟ್ಟು ಕಡಿಮೆ ಕೇಳಿರ್ತಾರೆ, ಕಡಿಮೆ ಕೊಟ್ಟಾಗ ಜಾಸ್ತಿ ಕೇಳಿದಾಗ ಏನು ಮಾಡಬೇಕು, ಡಿವಿಷನ್ ಮಲ್ಟಿಪ್ಲಿಕೇಶನ್ಸ್ಗಳನ್ನು ಮಾಡಬೇಕಂತ ನಾನು 2ನೇ ಕ್ವಶನ್ ಅಲ್ಲಿ ಹೇಳಿದ್ದೀನಿ, ಅದನ್ನ ಫಾಲೋ ಮಾಡಿ. ಓಕೆ, ಸೊ ಇಲ್ಲಿ ನಮಗೆ ಸರಿಯಾದ ಉತ್ತರ ಆಪ್ಷನ್ ಎ 4 rupees ರೈಟ್ ಆನ್ಸರ್. ಸೊ ಇದೇ ಕ್ವಶನ್ಸ್ ಅಲ್ಲಿ ನೋಡಿ ಇನ್ನೊಂದು ಹೇಗೆ ಅಂತಂದ್ರೆ ನಮ್ಗೆ ಇಲ್ಲಿ 4 ಪೆನ್ಸಿಲ್ಗೆ 16 rupees ಅಂತ ಕೊಟ್ಟಿದ್ರು, 1 ಪೆನ್ಸಿಲ್ ಕೇಳಿದ್ರೆ ನಾವು ಡಿವಿಷನ್ ಮಾಡಿದ್ವಿ. ಸೊ ಅದೇ ಇಲ್ಲಿ 1 ಪೆನ್ಸಿಲ್ಗೆ ಕಾಸ್ಟ್ ಎಷ್ಟಿದೆ, 5 rupees ಇದೆ ಅಂದ್ಕೊಳ್ಳಿ. 1 ಪೆನ್ಸಿಲ್ ಕಾಸ್ಟ್ 5 rupees ಇದೆ. ಸೊ ಅಲ್ಲಿ ಕೇಳಿದ್ರೆ 8 ಪೆನ್ಸಿಲ್ನ ಕಾಸ್ಟ್ ಎಷ್ಟು ಅಂತ ಕೇಳ್ಬಿಡ್ತಾರೆ. ಸೊ ಆಗ ನಮಗೆ ನಾವೇನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ನೋಡಬೇಕು. 1 ಪೆನ್ಸಿಲ್ಗೆ 5 rupees ಆದರೆ 8 ಪೆನ್ಸಿಲ್ಗೆ ಎಷ್ಟಾಗುತ್ತೆ, 8 5 40 rupees ಆಗುತ್ತೆ. ನೋಡಿ, ಕಡಿಮೆ ಕೊಟ್ಟಾಗ ಏನ್ ಮಾಡಬೇಕು, ಜಾಸ್ತಿ ಕೊಟ್ಟಾಗ ಏನ್ ಮಾಡಬೇಕು ಅನ್ನೋದು ಎರಡು ಗೊತ್ತಾಗಿದೆ ನಿಮ್ಗೆ. ಇಲ್ಲಿ 1 ಪೆನ್ಸಿಲ್ ಕೊಟ್ಟು ಇಲ್ಲಿ 4 ಕೇಳಿದ್ರು 16 ರೂಪಾಯಿ ಇತ್ತು 4 ಪೆನ್ಸಿಲ್ಗೆ. ಸೊ 1 ಕೇಳಿದಾಗ ನಾವು ಡಿವಿಷನ್ ಮಾಡಿದ್ವಿ. ಸೊ ಇಲ್ಲಿ ಚೇಂಜ್ ಮಾಡಿದೆ ನಾನು ಸ್ವಲ್ಪ ಕ್ವಶನ್ ನನ್ನ. ಇಲ್ಲಿ ನನಗೆ 5 rupees 1 ಪೆನ್ಸಿಲ್ ಇದೆ, ನನಗೆ 8 ಪೆನ್ಸಿಲ್ ಬೇಕು. ಸೊ ಎಷ್ಟು ರೂಪಾಯಿ ಆಗುತ್ತೆ ಅಂತ ಅಂದಾಗ ನಾವು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಸೊ 40 rupees ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್. 1.67 ಅನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ರೈಟ್ 1.67 ಇನ್ ಫ್ರಾಕ್ಷನ್ ಫಾರ್ಮ್. ನೋಡಿ, ಫ್ರಾಕ್ಷನ್ಗೆ ನಾವು ಕನ್ವರ್ಟ್ ಮಾಡುವಾಗ ಬಿಂದುವಿನ ನಂತರ ಎಷ್ಟು ಸಂಖ್ಯೆಗಳಿದಾವೆ ಅನ್ನೋದು ನೋಡ್ಕೋಬೇಕು. ಸೊ ಇಲ್ಲಿರೋದು ನಮಗೆ 1.67 ಇದೆ. ಸೊ ಬಿಂದುವಿನ ನಂತರ 2 ಸ್ಥಾನಗಳಿದಾವೆ. ಸೊ ಇಲ್ಲಿ ನಾವು 1 ಛೇದದಲ್ಲಿ ಬರೆದು ಇರ್ತಕ್ಕಂಥ ಹೋಲ್ ನಂಬರನ್ನು ನಾವು ನ್ಯೂಮರೇಟರಲ್ಲಿ ಬರೀರಿ. ಡಿನಾಮಿನೇಟರಲ್ಲಿ ನೋಡಿ, ಬಿಂದುವಿನ ನಂತರ ಎಷ್ಟು ಸಂಖ್ಯೆಗಳಿದಾವೆ, 2 ಸಂಖ್ಯೆಗಳಿದಾವೆ, ಹಾಗಾಗಿ 2 zeros ಬರೀ. ಸೊ ನಮಗೆ ಉತ್ತರ ಸಿಕ್ತು 167 ಛೇದದಲ್ಲಿ, ಅಂಶದಲ್ಲಿ, 100 ಛೇದದಲ್ಲಿ. ಸೊ ಇದನ್ನು ನಾವು 167 100ನೇ 167 ಅಂತ ಓದ್ತೀವಿ. 167/100. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, 10th ಕ್ವಶನ್. ಒಂದು ದಶಮಾಂಶಗಳ ಸಂಕಲನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸೊ ಡೆಸಿಮಲ್ಸ್ ಅಡಿಷನ್. ಸೊ ಅಡಿಷನ್ಸ್ ಅನ್ನ ಕೊಟ್ಟಿದ್ದಾರೆ. 11.1 ಪ್ಲಸ್ 1.11 ಪ್ಲಸ್ 1.001. ಸೊ ಅಡಿಷನ್ಸ್ ಅನ್ನ ಮಾಡಬೇಕು. ಅಡಿಷನ್ಸ್ ಮಾಡಬೇಕಾದ್ರೆ ನೋಡಿ, ಡೆಸಿಮಲ್ಸ್ ಅಲ್ಲಿ ಅರೇಂಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಅರೇಂಜ್ಮೆಂಟ್ ಚೆನ್ನಾಗಿ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಆನ್ಸರ್ ಸಿಗುತ್ತೆ. ಹೇಗೆ ಫಾರ್ಮುಲಾಟಿಸ್ ಪ್ರಕಾರ ನೀವು ಚೆನ್ನಾಗಿ ಅಂತ ಅಂದ್ಬಿಟ್ರೆ ಅದು ನೀಟಾಗಿ ಇದು ಮಾಡೋದಲ್ಲ, ಅರೇಂಜ್ಮೆಂಟ್ ಮಾಡ್ಕೋಬೇಕು. ಸೊ ಇಲ್ಲಿ 11.1 ಇದೆ. ಸೊ ನೆಕ್ಸ್ಟ್ 1.11 ಇದೆ. ನೋಡಿ, 1.11 ಅಂತ ನೀವೇನಾದ್ರೂ ಇಲ್ಲಿ 1.11 ಈ ಕಡೆ ಬರ್ಕೊಂಡ್ರೆ ನಿಮಗೆ ರಾಂಗ್ ಆಗುತ್ತೆ. ಸೊ ಇಲ್ಲಿ 1 ನೋಡಿ ಡಿಜಿಟ್ಸ್ ಅಲ್ಲಿ ಕರೆಕ್ಟ್ ಆಗಿ ಬರ್ಕೋಬೇಕು. ಯೂನಿಟ್ಸ್ ಪ್ಲೇಸ್ ಅಲ್ಲಿ ಯೂನಿಟ್ಸ್ ಪ್ಲೇಸ್ ಕೆಳಗಡೆ ಬರ್ಕೊಂಡೆ. ನೆಕ್ಸ್ಟ್ ಡೆಸಿಮಲ್ಸ್ 1.11. ನೆಕ್ಸ್ಟ್ 1.001. ಈ ರೀತಿ ಅರೇಂಜ್ಮೆಂಟ್ ಮಾಡಿಕೊಂಡು ನೀವು ಅಡಿಷನ್ಸ್ ಅನ್ನ ಮಾಡಬೇಕು. ಸೊ ಈಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಬೇಕಾದ್ರೆ ನೀವು ಇಲ್ಲಿ 0 ಅಂದ್ರೆ ಹಾಕೋಬಹುದು, ಇಲ್ಲ ಇಂಟು ಆದ್ರೆ ತಗೋಬಹುದು ನೀವು. ಸೊ ಇಲ್ಲಿ ಏನು ನಂಬರ್ಸ್ ಇಲ್ಲ ಅಂತ ಅಂದಾಗ ನಾವು ನೋಡಿ, ಯಾವುದೇ ನಂಬರ್ಸ್ ಇಲ್ಲ ಅಂದ್ರೆ ಇಲ್ಲಿ ಡೈರೆಕ್ಟ್ ಹಾಗೆ ಬರ್ತೀವಿ. 1 1 1 plus 1 2 decimal point 1 plus 1 2 2 plus 1 3 1. ಸೊ 13.211 ನಮಗೆ ಅಡಿಷನ್ಸ್ ಮಾಡಿದಾಗ ಆನ್ಸರ್ ಸಿಕ್ಕಿರೋದು ಆಪ್ಷನ್ ಸಿ ನಲ್ಲಿದೆ. ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದಿಷ್ಟು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಆಗಿದೆ. ಸೊ ಇದೇ ರೀತಿ ಇನ್ನೂ ನಿಮಗೆ ವಿಡಿಯೋಗಳು ಬೇಕು ನೋಡಿ, ಇದು ಮುಗಿದ ತಕ್ಷಣ ಅಂದರೆ ಏನು ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಮೊರಾರ್ಜಿ ಎಕ್ಸಾಮ್ಸ್ ಇದೆ, ಭಾನುವಾರ ಮುಗಿದೋಗುತ್ತೆ. ಅದು ಮುಗಿದ ನಂತರ ನಾವು ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ಯಾವ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ ಅಂತಂದರೆ, ಏನು ಪಬ್ಲಿಕ್ ಎಕ್ಸಾಮ್ ಇದೆ 5, 8 ಮತ್ತು 9ನೇ ತರಗತಿಗೆ ಪಬ್ಲಿಕ್ ಎಕ್ಸಾಮ್ ಇದೆ, ಅವ್ರಿಗೆ ಯೂಸ್ ಆಗೋಂಥ ವಿಡಿಯೋಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಮತ್ತು ಅದ್ರ ಜೊತೆಗೆ ಇನ್ನು ನಿಮ್ಮ ಜನರಲ್ ನಾಲೆಡ್ಜ್ಗೆ ಇಂಪ್ರೂವ್ ಆಗೋಂಥ GK ಮತ್ತು ಸೈನ್ಸ್ ಕ್ವಶನ್ಸು, ಒಂದಷ್ಟು ನಿಮಗೆ ಏನು ನಾಲೆಡ್ಜ್ ಬಿಲ್ಡಪ್ ಮಾಡೋಂಥ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ನೀವು ಮಾಡಬೇಕಾಗಿರೋದು, ನಾವೇನು ಕ್ವಶನ್ಸ್ ಕೇಳ್ತೀವಿ ಆ ಕ್ವಶನ್ಸ್ಗಳಿಗೆ ಕಮೆಂಟ್ಗಳನ್ನು ಮಾಡಿ. ನಿಮಗೆ ಇಲ್ಲಾದ್ರೆ ಕಮ್ಯುನಿಟಿನಲ್ಲಿ ಡೈಲಿ 1 or 2 ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ವಿ. ಸುಮಾರು ಮಕ್ಕಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆನ್ಸರ್ಸ್ಗಳನ್ನು ಮಾಡ್ತಿದ್ದಾರೆ. ಸೊ ಅದೇ ರೀತಿ ಈಗ ನೋಡಿ, ಈ ಏನು ನಾವು 5 ಕ್ವಶನ್ಸ್ ಇದೆ ಇಲ್ಲಿ, ಈ 5 ಕ್ವಶನ್ಸ್ಗಳಿಗೆ ನಿಮ್ಮ ಆನ್ಸರ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.